ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಘೋರ ದುರಂತ ಸಂಭವಿಸಿದೆ. ಒಂದೇ ಕುಟುಂಬದವರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮೂವರನ್ನ ಕೊಲೆ ಮಾಡಿ ಪ್ರಶಾಂತ್ ಆತ್ಮಹತ್ಯೆಗೆ ಶರಣು. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಆಗಿರುವಂತಹ ಘೋರ ದುರಂತ ಇದು. ಒಂದೇ ಕುಟುಂಬದ ಮೂವರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮೂವರನ್ನ ಕೊಲೆ ಮಾಡಿ ಪ್ರಶಾಂತ್ ಆತ್ಮಹತ್ಯೆ. ತಾಯಿ, ಅಜ್ಜಿ, ಮಾವನನ್ನ ಕೊಂದು ಸ್ಯೂಸೈಡ್. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಮೃತಪಟ್ಟವರು ಯಾರು? ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್. ಹಾಗೆಯೇ ನೀವು ಗಮನಿಸಬಹುದು, ಇವರನ್ನೆಲ್ಲ ಕೊಚ್ಚಿ ಕೊಲೆ ಮಾಡಿದ್ದು ಪ್ರಶಾಂತ್. ಯಾವ ಕಾರಣಕ್ಕೆ ಈ ಘಟನೆ ನಡೆಯಿತು, ಯಾವಾಗ ನಡೆಯಿತು, ಅದು ತನ್ನ ಕುಟುಂಬವನ್ನೇ ಹತ್ಯೆ ಮಾಡುವಂತಹ ದುಷ್ಕೃತ್ಯಕ್ಕೆ ಪ್ರಶಾಂತ್ ಯಾಕೆ ಮುಂದಾಗಿದ್ದು? ಹೀಗೆ ಹಲವು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ತನ್ನ ಕುಟುಂಬವನ್ನೇ ಹತ್ಯೆ ಮಾಡಿರುವಂತಹ ದುರ್ಘಟನೆ ಇದು. ತನ್ನ ಕುಟುಂಬದವರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರುವಂತಹ ದುರಂತ ಇದು. ತಾಯಿ, ಅಜ್ಜಿ, ಮಾವನನ್ನು ಇಲ್ಲಿ ಹತ್ಯೆ ಮಾಡಲಾಗಿದೆ. ಜೊತೆಗೆ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು ಪ್ರಶಾಂತ್. ಯಾಕೆ ಈ ಘಟನೆ ಆಯಿತು, ಯಾವಾಗಾಯಿತು, ಇದೆಲ್ಲವನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಕಾಮಾಕ್ಷಿಪಾಳ್ಯದ ಕೊಟ್ಟಿಗೆಪಾಳ್ಯದಲ್ಲಿರುವ ಗಣೇಶ ದೇವಸ್ಥಾನದ ಬಳಿಯ ನಿವಾಸದಲ್ಲಿ ನಡೆದಿರುವಂಥ ಘಟನೆ ಇದು. ತಾಯಿ ಮಂಗಳಮ್ಮ 55 ವರ್ಷ, ಅಜ್ಜಿ ನಂಜಮ್ಮ 65 ವರ್ಷ, ಮಾವ ಸತೀಶ್ 50 ವರ್ಷ. ಇನ್ನು ಆರೋಪಿ ಸ್ಥಾನದಲ್ಲಿರುವಂತಹ, ಅಂದರೆ ಇವರನ್ನೆಲ್ಲ ಹತ್ಯೆ ಮಾಡಿದಂಥ ಪ್ರಶಾಂತ್ಗೆ 34 ವರ್ಷ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂಥ ಮಾಹಿತಿ. ಕುಟುಂಬಸ್ಥರೆಲ್ಲರೂ ಕಳೆದ 7-8 ವರ್ಷದಿಂದ ಕೊಟ್ಟಿಗೆಪಾಳ್ಯದ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಆರೋಪಿ ಪ್ರಶಾಂತ್ ಡ್ರೈವಿಂಗ್ ಕೆಲಸವನ್ನು ಮಾಡ್ತಾ ಇದ್ದದ್ದು. ಆದರೆ ಕಳೆದ 1 ವರ್ಷದಿಂದ ಸರಿಯಾಗಿ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ತಂದೆ ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಪ್ರಶಾಂತ್ ಮೂವರನ್ನು ಕೊಚ್ಚಿ ಕೊಲೆ ಮಾಡಿರೋದು. ಒಂದು ಪಕ್ಷ ತಂದೆ ಮನೆಯಲ್ಲಿದ್ದಿದ್ರೆ ಕಥೆನೇ ಬೇರೆ ಆಗ್ತಾ ಇತ್ತು. ಮುಖ್ಯ ದ್ವಾರದಲ್ಲಿಯೇ ಅಜ್ಜಿ ಹಾಗೂ ಅಮ್ಮನನ್ನು ಕೊಲೆ ಮಾಡಿದ್ದು, ಮಾವನನ್ನು ರೂಮ್ನಲ್ಲಿ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬಳಿಕ ಪರಾರಿಯಾಗೋದಕ್ಕೆ ಯತ್ನಿಸಿದ್ದಾನೆ. ಆತನನ್ನು ಗಮನಿಸಿದ ಮನೆ ಮಾಲೀಕ ರೂಮ್ನಲ್ಲಿ ಕೂಡ ಹಾಕಿರೋದು. ಈ ವೇಳೆ ರೂಮ್ನಲ್ಲಿಯೇ ನೇಣು ಬಿಗಿದು ಆತ್ಮಹತ್ಯೆಗೆ ಪ್ರಶಾಂತ್ ಶರಣಾಗಿರೋದು. ಸದ್ಯ ಕೊಲೆಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಯಾವಾಗಾಗಿದ್ದು ಈ ಬರ್ಬರ ಹತ್ಯೆ, ಯಾವ ಕಾರಣಕ್ಕೆ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಏನಾದರೂ ಲಭ್ಯ ಆಗ್ತಿದೆಯಾ ಮಾಹಿತಿ? ಈಗ ಇವತ್ತು ಬೆಳ್ಳಂಬೆಳಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಹೆಣಗಳು ಬಿದ್ದಿರುವಂತದ್ದು. ಒಬ್ಬನು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಈ ಪ್ರಶಾಂತ್ ಎಂಬಾತ ಏನಿದ್ದಾನೆ, ತನ್ನ ತಾಯಿ, ಅಜ್ಜಿ ಮತ್ತು ಮಾವನನ್ನ, ಅಂದ್ರೆ ಸತೀಶ್, ನಂಜಮ್ಮ ಮತ್ತು ಮಂಗಳಮ್ಮ ಅನ್ನೋರನ್ನ ಬರ್ಬರವಾಗಿ ಹತ್ಯೆ ಮಾಡಿ ತದನಂತರ ಆತ ಕೂಡ ರೂಮ್ ನಲ್ಲಿ ನೇಣಿಗೆ ಶರಣಾಗಿರುವಂತದ್ದು. ಈತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಈತ ಡ್ರೈವಿಂಗ್ ಕೆಲಸ ಕೂಡ ಮಾಡ್ಕೊಂಡಿರ್ತಾನೆ, ಕುಟುಂಬದ ಜೊತೆ ಚೆನ್ನಾಗೇ ಇರ್ತಾನೆ. ಅಂದ್ರೆ ಈ ಪ್ರಶಾಂತ್ ತಂದೆ ಹೇಳುವಂತಹ ಒಂದು ಮಾತನ್ನ ನೋಡಿದ್ರೆ ಯಾವುದೇ ಕಿರಿಕಿರಿ ಇರ್ಲಿಲ್ಲ, ಯಾವುದೇ ಗಲಾಟೆ ಇರ್ಲಿಲ್ಲ. ಆದ್ರೆ ತಾಯಿ ಜೊತೆ ಅವಾಗ ಸಣ್ಣ ಪುಟ್ಟ ಗಲಾಟೆಗಳನ್ನ ಮಾಡ್ಕೊಳ್ತಾ ಇದ್ದ. ಇದನ್ನ ಹೊರತಾಗಿ ಆತ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದ, ಚೆನ್ನಾಗೇ ಇದ್ದ. ಇವತ್ತು ಬೆಳಗ್ಗೆ ಕೂಡ ಒಂದು 6 ಗಂಟೆಯ ಸುಮಾರಿಗೆ ನಾನು ಕೆಲಸಕ್ಕೆ ಹೋದೆ. ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಕಿರಿ ಕೂಡ ಇರ್ಲಿಲ್ಲ, ಗಲಾಟೆ ಕೂಡ ಇರ್ಲಿಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಮನೆಯಲ್ಲಿ ಗಲಾಟೆ ಇದ್ದಂತಹ ಸಂದರ್ಭದಲ್ಲಿ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಆತ ಯಾಕೆ ಹತ್ಯೆ ಮಾಡ್ದ ಅಂತ ಕೂಡ ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಅಕಸ್ಮಾತ್ ಆಗಿ ಏನಾದ್ರು ನಾನು ಮನೆಯಲ್ಲಿ ಇದ್ದಿದ್ರೆ ನನ್ನನ್ನು ಕೂಡ ಕೊಲೆ ಮಾಡ್ತಿದ್ದೇನೆ ಅನ್ನೋ ಒಂದು ಭಯದಲ್ಲಿ ಅವರು ಮಾತನಾಡಿರುವಂತದ್ದು. ಇನ್ನು ಇದೊಂದು ಭಾಗ. ಇನ್ನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಕೊಲೆ ಪ್ರಕರಣ ಸಂಬಂಧ ಸ್ಥಳೀಯರು ಕೂಡ ಕಂಪ್ಲೀಟ್ ಆಗಿ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು 3ರನ್ನ ಕೊಲೆ ಮಾಡಿ, ಅಂದ್ರೆ ಮಾವ ಸತೀಶ್ನನ್ನ ಬಾಗಿಲಲ್ಲಿ ಕೊಲೆ ಮಾಡಿ ಅಜ್ಜಿ ಮತ್ತು ತಾಯಿಯನ್ನ ಮನೆ ಒಳಗಡೆನೆ ಕೊಚ್ಚಿಕೊಂಡಿರುವಂತದ್ದು. ಅದಾದ್ಮೇಲೆ ಸ್ಥಳದಿಂದ ಎಸ್ಕೇಪ್ ಆಗೋದಕ್ಕೂ ಕೂಡ ಈತ ಪ್ರಯತ್ನವನ್ನ ಪಡ್ತಾನೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಆತನನ್ನ ಹಿಡಿದು ರೂಮ್ ನಲ್ಲಿ ಕೂಡ ಹಾಕ್ತಾರೆ. ರೂಮ್ ನಲ್ಲಿ ಕೂಡ ಹಾಕಿ ತಂದೆಗೂ ಕೂಡ ಕಾಲ್ ಮಾಡ್ತಾರೆ ಮತ್ತು ಪೊಲೀಸರಿಗೂ ಕೂಡ ಮಾಹಿತಿ ಕೊಡ್ತಾರೆ. ಯಾವಾಗ ರೂಮ್ ನಲ್ಲಿ ಕೂಡ ಹಾಕ್ತಾರೆ, ಇನ್ನೇನು ಪೊಲೀಸರು ನನ್ನನ್ನ ಬಂಧಿಸ್ತಾರೆ ಅನ್ನೋ ಒಂದು ಭಯದಲ್ಲಿಯೇ ಈತ ನೇಣಿಗೆ ಕೊಳ್ಳೊಟ್ಟಿರುವಂತದ್ದು.
ಒಟ್ಟಾರೆಯಾಗಿ 4 ಹೆಣಗಳು ಇವತ್ತು ಬಿದ್ದಿರುವಂತದ್ದು. ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಕೂಡ ಸ್ಥಳ ಮಹಜರು ಮಾಡುವಂತದ್ದಾಗಿರ್ಬೋದು ಮತ್ತು ಸ್ಥಳೀಯರ ಹೇಳಿಕೆಗಳನ್ನು ಪಡೆದುಕೊಳ್ಳೋದಾಗಿರ್ಬೋದು ಮತ್ತು ಅದೇ ರೀತಿಯಾಗಿ FIR ದಾಖಲು ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬೆಳಗ್ಗೆ ಇಡೀ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಕೊಟ್ಟಿಗೆಪಾಳ್ಯ ಏನಿದೆ ಕಂಪ್ಲೀಟ್ ಆಗಿ ಬೆಚ್ಚಿ ಬಿದ್ದಿರುವಂತದ್ದು. 3 ಜನರನ್ನ ಕೊಂದಂತಹ ಪ್ರಶಾಂತ್ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾನೆ. ಇನ್ನು ಘಟನೆಗೆ ಪ್ರಮುಖ ಕಾರಣ ಏನು, ವೈಯಕ್ತಿಕ ಕಾರಣಗಳೇನಾದ್ರೂ ಇತ್ತ? ಯಾಕಂತಂದ್ರೆ ಈತನಿಗೆ 34 ವರ್ಷ ಆಗಿದೆ, ಇನ್ನೂ ಕೂಡ ಮದುವೆ ಆಗಿಲ್ಲ, ಅವಿವಾಹಿತ ಈತ. ಅಂದ್ರೆ ಕುಟುಂಬದ ಜೊತೆನೂ ಕೂಡ ಸಣ್ಣ ಪುಟ್ಟ ವಿಷಯಕ್ಕೆ ಆಗಾಗ ಕಿರಿಕ್ ಮಾಡ್ಕೊಳ್ತಾ ಇದ್ದ. ಇದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲಗಳಿರಲಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಸ್ವತಃ ಪ್ರಶಾಂತ್ ತಂದೆಯೇ ಕೊಟ್ಟಿರುವಂತದ್ದು. ಹೀಗಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಈತ ಹತ್ಯೆ ಮಾಡ್ದ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಸೋಕೋ ಟೀಮ್ ಆಗಿರಬಹುದು ಮತ್ತು ವಿಧಿವಿಜ್ಞಾನ ತಂಡ ಆಗಿರಬಹುದು, ಅದೇ ರೀತಿಯಾಗಿ ಸ್ಥಳೀಯ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ರವಾನೆ ಮಾಡಿರುವಂತದ್ದು. ಸದ್ಯ ಪ್ರಕರಣ ದಾಖಲಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ತನಿಖೆಯ ನಂತರ ಇನ್ನಷ್ಟು ತಿಳಿದು ಬರಬೇಕಾಗಿದೆ. ದಿವ್ಯಾ, ನೆರೆಹೊರೆಯವರು ಏನ್ ಹೇಳ್ತಾರೆ ವಿಶ್ವ? ಈಗ ಅಕ್ಕಪಕ್ಕದಲ್ಲಿ ಸಹಜವಾಗಿ ಇವ್ರ ಮನೇಲಿ ಇಂಥ ವಿಷಯಕ್ಕೆ ಆಗಾಗ ಗಲಾಟೆ ಆಗ್ತಾ ಇತ್ತು, ಅದೇ ಉಲ್ಬಣ ಆಗಿರ್ಬೋದು, ಈ ಥರದ ಒಂದಷ್ಟು ಇನ್ಫಾರ್ಮೇಷನ್ ಅನ್ನ ಕೊಟ್ಟಿರ್ಬೋದು. ಇವ್ರ ಮನೆ ವಾತಾವರಣ ಹೇಗಿತ್ತಂತೆ? ರಿಪೀಟೆಡ್ಲಿ ಏನಾದರೂ ಜಗಳ ಆಗುವಂಥದ್ದು, ತಂದೆ ತಾಯಿ ಮಗನ ಹತ್ರ ಮುನಿಸ್ಕೊಳ್ಳೋದು, ಮಗ ತಂದೆ ತಾಯಿ ಹತ್ರ ಮುಗಿಸ್ಕೊಳ್ಳೋದು, ಈ ಥರದ್ದು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ಯಾ ನೆರೆಹೊರೆಯವರಿಂದ? ದಿವ್ಯಾ, ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ ದೊಡ್ಡ ಮಟ್ಟದ ಗಲಾಟೆಗಳು, ಸ್ಥಳೀಯರು ಹೇಳೋ ಪ್ರಕಾರ ದೊಡ್ಡ ಮಟ್ಟದ ಗಲಾಟೆಗಳು ಇವ್ರ ಮನೆಯಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಆದ್ರೆ ಸಣ್ಣ ವಿಷಯಗಳಿಗೆ ಆಗಾಗ ತಾಯಿಯ ಜೊತೆ ಸ್ವಲ್ಪ ಈ ಪ್ರಶಾಂತ್ ಕಿರಿಕ್ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸ್ವತಃ ಪ್ರಶಾಂತ್ ತಂದೆ ಈ ಮಾತನ್ನ ಹೇಳಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಮನೆಯಲ್ಲೂ ಕೂಡ ಎಲ್ಲರೂ ಅನ್ಯೋನ್ಯವಾಗಿದ್ರು ಮತ್ತು ಈತನಿಗೆ ಯಾವುದೇ ರೀತಿಯಲ್ಲೂ ಕೂಡ ಮಾನಸಿಕ ಖಿನ್ನತೆ ಇರುವಂತದ್ದು, ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿಯಾದ ಸಮಸ್ಯೆಗಳು ಕೂಡ ಇಲ್ಲ. ಯಾಕಂತಂದ್ರೆ ಡ್ರೈವಿಂಗ್ ಕೆಲಸವನ್ನ ಈತ ಮಾಡ್ತಾ ಇದ್ದ, ಡ್ರೈವಿಂಗ್ ಕೂಡ ಹೋಗ್ತಾ ಇದ್ದ. ಕೆಲ ದಿನಗಳಿಂದ ಡ್ರೈವಿಂಗ್ ಕೆಲಸವನ್ನ ಬಿಟ್ಟಿದ್ದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಆ ಘಟನೆಗೆ ನಿಖರ ಕಾರಣಗಳು ಕೂಡ ತಿಳಿದು ಬರ್ತಾ ಇಲ್ಲ. ಆದ್ರೆ ಸ್ಥಳೀಯರು ಕೊಡುವಂತಹ ಮಾಹಿತಿಯ ಪ್ರಕಾರ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಅನ್ಯೋನ್ಯವಾಗಿರ್ತಾರೆ, ಯಾವುದೇ ರೀತಿಯಲ್ಲೂ ಕಿರಿಕಿರೋದಿಲ್ಲ ಮತ್ತು ಈತನು ಕೂಡ ತಂದೆ ತಾಯಿಗೂ ಚೆನ್ನಾಗಿದ್ದ. ಆದ್ರೆ ಕುಟುಂಬ ಅಂದ್ಮೇಲೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗ್ತಾ ಇರುತ್ತೆ. ಇದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಈತ ಕಿರಿಕ್ ಮಾಡ್ಕೊಳ್ತಾ ಇರ್ಲಿಲ್ಲ ಮತ್ತು ತನ್ನ ಪಾಡಿಗೆ ತಾನು ಇರ್ತಿದ್ದ ಅನ್ನೋ ಒಂದು ಮಾತುಗಳನ್ನು ಕೂಡ ಸ್ಥಳೀಯರು ಹೇಳಿರುವಂತದ್ದು. ಆದ್ರೆ ಈ ರೀತಿಯಾಗಿ ಭೀಕರವಾಗಿ ತಾಯಿ ಮತ್ತು ಅಜ್ಜಿ ಮಾವನನ್ನ ಹತ್ಯೆ ಮಾಡ್ತಾನೆ ಅಂತಂದ್ರೆ ನಿಜವಾಗ್ಲೂ ಕೂಡ ಸ್ಥಳೀಯರು ಕೂಡ ಶಾಕಿಂಗ್ ಆಗಿದ್ದಾರೆ ಮತ್ತು ಇವರ ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. FIR ದಾಖಲಿಸುವಂತಹ ಪ್ರಕ್ರಿಯೆಯಲ್ಲಿ ಪೊಲೀಸರು ತೊಡ್ಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ತನಿಖೆಯ ನಂತರ ಈ ಕೊಲೆಗೆ ಮತ್ತು ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. 3 ಜನರನ್ನ ಹತ್ಯೆ ಮಾಡಿದ ನಂತರ ನನ್ನನ್ನ ಪೊಲೀಸರು ಸುಮ್ಮನೆ ಬಿಡೋದಿಲ್ಲ ಮತ್ತು ಅರೆಸ್ಟ್ ಆಗುತ್ತೆ ಮತ್ತು ಪೊಲೀಸ್ ಠಾಣೆ ನನ್ನನ್ನ ಜೈಲಿಗೆ ಹಾಕ್ತಾರೆ ಅನ್ನೋ ಭಯದ ಮೇರೆಗೆ ಪ್ರಶಾಂತ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ 3 ಜನರನ್ನ ಹತ್ಯೆ ಮಾಡೋದಕ್ಕೆ ನಿಖರ ಕಾರಣವನ್ನ ಪೊಲೀಸರ ತನಿಖೆಯ ನಂತರ ತಿಳ್ಕೊಳ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾನು ಮನೆಯಲ್ಲಿದ್ದಿದ್ರೆ ನನ್ನನ್ನು ಮುಗಿಸ್ಬಿಡೋನು, ಅವನಿಗೆ ಜ್ಞಾನ ಚೆನ್ನಾಗಿತ್ತು, ಡ್ರೈವಿಂಗ್ ಮಾಡ್ತಾ ಇದ್ದ. ಕೊಲೆ ಮಾಡಿದ ಪ್ರಶಾಂತ್ ತಂದೆ ಚಿಕ್ಕಣ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ರಾತ್ರಿ ಚೆನ್ನಾಗಿದ್ದ, ಬೆಳಗ್ಗೆದ್ದು ನಾನು ಕೆಲ್ಸಕ್ಕೆ ಹೋಗಿದ್ದೆ. ರಾತ್ರಿ ಏನಾದ್ರು ಗಲಾಟೆ ಆಗಿತ್ತು ಅನ್ನೋದಾದ್ರೆ ನಾನು ಕೆಲ್ಸಕ್ಕೂ ಹೋಗ್ತಾ ಇರಲಿಲ್ಲ. ಗಲಾಟೆ ಏನೂ ಆಗಿಲ್ಲ. ಯಾಕೆ ಈ ಥರ ಮಾಡಿದ್ದಾನೋ ನಿಜಕ್ಕೂ ಅರ್ಥ ಆಗ್ತಿಲ್ಲ ಅಂತ ಕೊಲೆ ಮಾಡಿದಂತಹ ಪ್ರಶಾಂತ್ ತಂದೆ ಚಿಕ್ಕಣ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಾಗಿರುವಂತಹ ಭಯಂಕರ ಘಟನೆ ಇದು. ಕಾಮಾಕ್ಷಿಪಾಳ್ಯದ ಕೊಟ್ಟಿಗೆಪಾಳ್ಯದಲ್ಲಿರುವ ಗಣೇಶ ದೇವಸ್ಥಾನದ ಬಳಿಯ ನಿವಾಸದಲ್ಲಿ ತಾಯಿ ಮಂಗಳಮ್ಮ 55 ವರ್ಷ, ಅಜ್ಜಿ ನಂಜಮ್ಮ 65 ವರ್ಷ, ಮಾವ ಸತೀಶ್ 50 ವರ್ಷ, ಇವರನ್ನೆಲ್ಲ ಪ್ರಶಾಂತ್ ಅನ್ನುವಂತಹ 34 ವರ್ಷದ ವ್ಯಕ್ತಿ ಹತ್ಯೆ ಮಾಡಿದ್ದಾನೆ. ತಂದೆ ಬಚಾವಾಗಿದ್ದಾರೆ. ಹಾಗಾದರೆ ಚಿಕ್ಕಣ್ಣ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ನಂದು. ಅಲ್ಲಿ ನನ್ನ ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋರು ಈಗ 10 ಗಂಟೆಗೆ ಹಿಂಗಾಗೈತು.
ಏನ್ ಮಾಡಿದ್ರು ಒಳಗಡೆ? ಏನ್ ಮಾಡೋಣ ಅಂತಾರೆ ನನ್ಗೆ ಗೊತ್ತೇ ಇಲ್ಲ. ಹ್ಮ್ ಎಷ್ಟು ಮೊದ್ಲಿನ ಗಲಾಟೆ ಮಾಡ್ಕೊತಿದ್ರ? ಮೊದ್ಲೇ ಅಂತ ಗಲಾಟೆ ಏನಿಲ್ಲ. ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಂಗೆ ನೀನು ಅಷ್ಟೇ. ಪ್ರಶಾಂತಿ ಮದುವೆ ಆಗಿದ್ಯಾ? ಇಲ್ಲ ಮದುವೆ ಎಲ್ಲ ಒಟ್ಟಿಗೆ ಇದ್ರಿಲ್ಲ ಟೀಮ್? ಎಲ್ಲ ಒಟ್ಟಿಗೆ ಏನ್ ಕೆಲಸ ಮಾಡ್ತಿದ್ರು ಪ್ರಶಾಂತ್? ಡ್ರೈವಿಂಗ್ ಕೆಲಸ. ನಿನ್ನೆ ರಾತ್ರಿ ಗಲಾಟೆ ಆಗಿತ್ತಾ? ಇಲ್ಲ ನೆನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಅವ್ರ ಏನಾದ್ರು ಮೆಂಟಲ್ ಅಬ್ನರ್ ಮಾಡಿದ್ರ ಅಂತ? ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು ಎಲ್ಲ ಇದ್ ಮಾಡೋನು. ಏನಂತ ಕಂಡಿಡಿಯೋದು. ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ. ಆ ತರ ಏನಾರ ಆದ್ರೆ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ ಹೋಗ್ತೀನಿ. ಐರನ್ ಅಂಗಡಿ. ಅಲ್ಲಿ ನನ್ನ ಪಾಡಿಗೆ ನಾನು ಹೋದೆ. ಇವ್ರು ಇನ್ನೂ ಮಣಗಿದ್ರು. ಅದ್ ಏನಾಯ್ತು ಅಂತ ಗೊತ್ತಿಲ್ಲ. ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋರು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡಿದ್ರು ಒಳಗಡೆ? ಏನ್ ಮಾಡೋಣ ಅಂತಾರೆ ನನ್ಗೆ ಗೊತ್ತೇ ಇಲ್ಲ. ಹ್ಮ್ ಎಷ್ಟು ಮೊದ್ಲಿನ ಗಲಾಟೆ ಮಾಡ್ಕೊತಿದ್ರ? ಮೊದ್ಲೇ ಅಂತ ಗಲಾಟೆ ಏನಿಲ್ಲ. ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಂಗೆ ನೀನು ಅಷ್ಟೇ. ಪ್ರಶಾಂತಿ ಮದುವೆ ಆಗಿದ್ಯಾ? ಇಲ್ಲ ಮದುವೆ ಎಲ್ಲ ಒಟ್ಟಿಗೆ ಇದ್ರಿಲ್ಲ ಟೀಮ್? ಎಲ್ಲ ಒಟ್ಟಿಗೆ ಏನ್ ಕೆಲಸ ಮಾಡ್ತಿದ್ರು ಪ್ರಶಾಂತ್? ಡ್ರೈವಿಂಗ್ ಕೆಲಸ.